ಒಂದು ಸಣ್ಣ ಕೆಲಸ ಇದೆ, ಅದನ್ನ ಇವ್ರ ಹತ್ರ ಮಾಡಿಸ್ಬೇಕು. ಟೇಕ್ ಪೊಸಿಷನ್. ಮಾರ್ನಿಂಗ್ ನೀರ 4 ಎಳ್ನೀರು ಕುಡ್ದವಳು ಇವಳು. ಚೆನ್ನಾಗಿಲ್ಲ ಅಂತ ಪರವಾಗಿಲ್ಲ. ಎಣ್ಣೆ ಸ್ವಲ್ಪ ಜಾಸ್ತಿ ಆಯ್ತು, ಆ ಮರಕ್ಕೇರಿ ಎಳ್ನೀರು ಕೇಳ್ತಾಳೆ ಇವಳು. ನೀ ಅವತಾರ್ ಶಿವ ಅಂತೇಳಿ ನಮ್ಗೆ. ಅಯ್ಯೋ ಹೋಗು. ನೆಕ್ಸ್ಟ್ ವಿಡಿಯೋ. ಎಕ್ಸ್ಲೇಟ್ರು ಗಾಡಿ ರೋಡ್ಲೇ ಹೋಗ್ಲಿ. ರೋಡ್ ಎಕಡೆಗಿತ್ತು ಆ ಕಡೆಗೆ. ಈ ವ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂದರೆ, ಇವತ್ತೊಂದು ಸಣ್ಣ ಕೆಲಸ ಇದೆ, ಅದನ್ನು ಇವ್ರ ಹತ್ರ ಮಾಡಿಸ್ಬೇಕು. ಸೊ ಅದಕ್ಕೆ ನಿಮ್ಗೇನು ಬೇಕು? ಎಳ್ನೀರು ಬೇಕು. ಎಳ್ನೀರು ಬೇಕಂತೆ. ನೀರ ಬೇಕು ನೋಡಿ, ಆ್ಯಕ್ಚುಲಿ ಫಸ್ಟು ಎಳ್ನೀರು ಬೇಕು ಅಂತಿದ್ದ, ಈಗ ನೀರ ಬೇಕಂತೆ. ಮಾರ್ನಿಂಗ್ ನೀರ. ಓಕೆ, ಯಾವುದೋ ನೀರ ಇದೆಯಂತೆ, ಬಟ್ ನೀರ ನಮ್ಮ ಹತ್ರ ಇಲ್ಲ. ಎಳ್ನೀರು ಕಿತ್ಕೊಡ್ತೀನಿ. ಓಕೆನಾ? ಓಕೆ, ಇವಾಗ ಈ ಮಡಕೆಯಿಂದ ಒಂದು ಗೊಂಬೆ ಮಾಡೋಣ ಬನ್ನಿ. ಈ ಮಡಕೆ ಮತ್ತು ಸುಣ್ಣ ಇದೆ, ಏನಕ್ಕೆ ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ನಾನು ಮಾಡಲ್ಲ, ನಾನು ತಂಗಿರ್ ತೊಗೊಂಡು ಮಾಡಿಸ್ತೀನಿ. ಫಸ್ಟ್ ಇದು ಸುಣ್ಣ ಕ್ಲೀನಾಗಿ, ಇದಕ್ಕೆ 2 ಕಣ್ಣು, ಮೂಗು, ಬಾಯಿ, ಮೀಸೆ ಅಷ್ಟು ಬಿಡು. ಸೂಪರ್. ಓಕೆ, ಇವಾಗ ಇದಕ್ಕೆ ಒಂದು ಶರ್ಟು ಮತ್ತು ಪ್ಯಾಂಟ್ ರೆಡಿ ಮಾಡಬೇಕು. ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ, ಮಾಡೋಣ ಬನ್ನಿ. ಇವಾಗ ಇದನ್ನು ಹಾಕು, ಈ ಶರ್ಟ್ ಹಾಕು. ನಿನ್ಗಲ್ಲ, ಅದಕ್ಕೆ ಹಾಕು. ಇಲ್ಲಿ ನೋಡು, ಉದ್ದ ಆಯ್ತಂತೆಲ್ಲ ಕರೆಕ್ಟಾಗದೆ ಅಲ್ಲ? ಹಿಂಗೆ ಇಟ್ಕೋ, ಇಷ್ಟೇ ಬೇಕಲ್ವಾ? ಗೊಂಬೆ ಹಿಂಗೆ ತಾನು ಮಾಡೋದು. ನೋಡಿ ಇವಾಗ ಗೊಂಬೆ ಹೇಗಿದೆ ಅಂತ. ಟಂಟಡಾಂಗ್. ಓಕೆ, ಇಲ್ಲಿ ನೋಡ್ರಿ, ಇಬ್ಬರು ಸೇರಿ ಗೊಂಬೆ ರೆಡಿ ಮಾಡಿದ್ದಾರೆ. ಆರ್ಟ್ ಬೈ MLA ಅಂತ ಅಂದ್ರೆ ಮೆಂಟ್ಲು ಲೂಸು ಅವತಾರ್ ಶಿವ. ನೋಡಿ, ಗೊಂಬೆ ನಂತರನೇ ಇದೆಯಾ? ನಂತರ ಇದೆಯಾ? ಸೇಮ್ ಟು ಸೇಮ್ ಇದೆಯಾ ಅಂತ. ಕಲರ್ ಐತೆ ನೋಡಿ. ಮುಂದೆಯಿಂದಲೇ ಹಿಂದೆ. ಪಾಪಚ್ಚೆ, ಕಾಲು ಸ್ವಲ್ಪ ಸ್ವಾಧೀನ ಆಗಿದೆ ಅಷ್ಟೇ. ಈಗ ಹೊಲಕ್ಕೆ ಎತ್ಕೊಂಡು ಹೋಗೋಣ ಬನ್ರಿ ಇದನ್ನು. ಗೊಂಬೆ ರೆಡಿ ಆಯಿತು. ಗೊಂಬೆನ ಹೊಲಕ್ಕೆ ಹಾಕಿದ್ದೀವಿ. ಇದೆಲ್ಲ ಪೂರ ಮೆಣಸಿ ಹೊಲಕ್ಕೆ ಆಸರಾಗುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಮಾಡಾಕ್ತಾರೆ. ನಾವು ಇದೇ ಫಸ್ಟ್ ಮಾಡಿದ್ದು, ಎಲ್ಲ ಹಾಕ್ತಾರಂತೆ. ಸೊ ನಾವೊಂದು ಟ್ರೈ ಮಾಡಿದ್ವಿ ಅಷ್ಟೇ. ನಾನು ಮಾಡಿದ್ದೆಲ್ಲ, ನಮ್ಮ ತಂಗಿರು ಮಾಡಿದ್ದು. ಇವರು ಇವಳಿಗೆ ಮರ ಇರೋಕ್ಕೆ ಬರುತ್ತಾ? ಇವಾಗ ಆ ಮರಕ್ಕೇರಿ ಎಳ್ನೀರು ಕೇಳ್ತಾಳೆ ಇವಳು. ಅಯ್ಯೋ ಹೋಗು. ಇವಾಗ ನೆಕ್ಸ್ಟು ಏನು? ಬನ್ನಿ, ಮರ ಏರ್ಬಿಟ್ಟು ಎಳ್ನೀರು ಕಿತ್ಕೊಡ್ತೀಯಾ? ನೀವು ಕಿತ್ಕೊಡಿ ಎಳ್ನೀರು. ಓಕೆ, ಎಳ್ನೀರು ಬೇಕಂತೆ, ಎಳ್ನೀರು ಕೇಳೋಣ ಬನ್ನಿ. ಇವಾಗ ಎಳ್ನೀರು ಕುಡಿಯೋಣ, ನಮ್ಮ ತೋಟದ ಎಳ್ನೀರು. ಇವಳಿಗೆ ಎಳ್ನೀರು ಬೇಕಂತೆ, ಇವಳಿಗೆ ನೀರ ಬೇಕಂತೆ. ನೀರ ಬೇಕನೇ ಅದು ಬೇಕಾ? ಇವಾಗ ಸಿಕ್ಕಲ್ಲ, ಅದು ಬೆಳಗ್ಗೆ ಸಿಕ್ಕಲ್ಲ. ಅಲ್ಲಿ ಮೇಲಿದ್ದೆ ಇಳಿಸ್ಬೇಕೀಗ. ಎಷ್ಟು ಕುಡಿತೀಯ ಎಳ್ನೀರು? ಈಗ ನೀವು ತಿರ್ಗಾನಾಗ್ತೀರ. ಒಂದಕ್ಕೆ ಇರಲ್ಲ ನಾನು ಹಾಗಾದ್ರೆ. 10 ಕುಡಿಬೇಕು ನೀನು. 10 ಕೀಳ್ಬೇಕು ನೀವು. 10 ಕೀಳೋದಲ್ಲ, ಕುಡಿಬೇಕು. 10 ಕೀಳ್ಬೇಕು ಫಸ್ಟ್. ನಾನು ಕೇಳ್ತೀನಿ ಅಷ್ಟು, ನೀನು ಕುಡಿಬೇಕು. ಕೀಳ್ಬೇಕು, 10 ಕೀಳ್ಬೇಕು. 10 ಕೀಳ್ಬೇಕಾ? 10 ಕೀಳ್ಬೇಕು. 10 ನಾನು ಕೀಳ್ತೀನಿ. ಎಷ್ಟು ಕುಡಿದೆ ಹೇಳು? 10. ನೋಡಿ, ಇವಾಗ ಅಲ್ಲಿಗೆ ಹತ್ತಬೇಕು 2 ಎಳ್ನೀರಿಗೆ. 10. ಅಲ್ಲಿ ಇಲ್ಲವೇ ಇಲ್ವಲ್ಲ ಎಳ್ನೀರು. ನೋಡಲಿ, ಗುಡಿ ಕಾಣಿಸ್ತು ಕಣ. ಕಾಣಿಸ್ತಾ? ವೆಲ್ಕಮ್ ಬ್ಯಾಕ್. ವಾವ್, ಸೂಪರ್ ಕ್ಯಾಚ್. ಇಷ್ಟು ಎಳ್ನೀರು ಬೆಂಗಳೂರಲ್ಲಿ ಇದಕ್ಕೆ ಎಷ್ಟು ಗೊತ್ತಾ? ಒಂದಕ್ಕೆ 40 ಆದರೆ
40ಕ್ಕೆ 400 500 500 ರುಪೀಸ್ ಗಿವ್ ಮಿ. ಗಿವ್ ಮಾಡಲ್ಲ. ಓಕೆ ಅಂತೂ ನಾನು ಕೊಟ್ಟಿದ್ದ ಕೆಲಸ ಇವ್ರು ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಇವರಿಗೆ ನಾನು ಎಳ್ನೀರು ಕಿತ್ಕೊಟ್ಟು ಕುಡ್ದಿದ್ದಾಯ್ತು. ಹೇಗಿತ್ತು ಎಳ್ನೀರು? ಚೆನ್ನಾಗಿತ್ತು, ಪರವಾಗಿಲ್ಲ. ಅಷ್ಟು ಸ್ವೀಟ್ ಇರಲಿಲ್ಲ. ಚೆನ್ನಾಗಿಲ್ಲ ಪರವಾಗಿಲ್ಲ ಅಂತ. ಎಷ್ಟು 4 ಎಳ್ನೀರು ಕುಡ್ದವಳು ಇವಳು. ಚೆನ್ನಾಗಿಲ್ಲ ಅಂತ ಪರವಾಗಿಲ್ಲ. ಅಲ್ಲಿ ನೋಡು ಗೂಡು ಗೂಡು ಅಕ್ಕಿ ಗೂಡು ಗೀಜಗ ಗೂಡು ಗಿಜಾಗ ಗೂಡ ಗೀಜಗ ಗಿಜಾಗ ನಾನೇನಂದು ಹಂಗೆ ತಾನೆ ಗೀಜಗ. ವಾ ಹಾ ಹಾ ಸರಿ ಸರಿ ಇರೋ. ಇವಾಗ ಅವಳು ನನ್ಗೆ ಹೊಡಿತಾಳೆ. ಸೊ ನಾನು ತಪ್ಪಿಸ್ಕೊಂಡ್ರೆ ನಾನು ಅವಳು ಹೊಡಿಯೋದು. ನಾನು ನಿನಗೆ ಕೊಟ್ಟು ಫಸ್ಟು. ಹಾಂ ಆಯಿತು ಆಯ್ತು. ಇವಾಗ ಸೊ ಇವಾಗ ನನ್ನ ರೌಂಡು. ಇಲ್ಲಿ ಇಲ್ಲಿ ಹಾಂ ಇಲ್ಲಿ ಇಲ್ಲಿ ಕಾಯಿಸ್ಬೇಕು. ನೀವು ಹಿಂಗೆ ಹೇಳ್ತಿದ್ರಿಯಾ? ಹಾಂ ಇನ್ನೇನು ಹಿಂಗೆ ಹಿಡಿತಿದ್ದೆ ನಾನು. ಅಪ್ಪ ಕರೆಕ್ಟಾಗಿ ಕಾಯಿಸ್ಬೇಕು. ನನ್ನ ಟರ್ನ್. ಅವಳಿಗೆ ನಿಮಗೆ ವಾ ಹಿಂಗೆ ಎತ್ತಿದೆ. ಮಿಸ್ ಆಯಿತು ಮಿಸ್ ಆಯಿತು. ಈಗ ನಿಮ್ದೀಗ ಆಯಿತು. ನಮ್ಮ ತಾತ ಕಟ್ಟಿರೋ ಕೆರೆ ಬಂತು. ತಾತನೇ ಗುಂಡಿ ತೋಡಿ ಕಟ್ಟಿರೋ ಕೆರೆ. ವರ್ಷಾನ್ಗಟ್ಟಲೆ ಗುಂಡಿ ತೋಡಿ ಕಟ್ಟಿರೋ ಕೆರೆ. ಇವ್ರ ತಾತ ಕಟ್ಟಿರೋ ಕೆರೆ, ನಮ್ಮ ಕಡೆ ಕಟ್ಟಿರೋ ಕೆರೆ. ಎಷ್ಟು ಪರಿಶುದ್ಧವಾದ ಕೆರೆ. ಎಲ್ಲಿಯಪ್ಪ ಒಂದ್ಸಲ ಮುಳುಗಿದ್ರೆ ನಿಮ್ ಜೀವನ ಪಾವನ. ಅಲ್ಲಿಗೆ ಮತ್ತೆ ಮುಳುಗೋಗಿ ಮತ್ತೆ. ಈಗ ನಾವು 3 ಸೀಟು ಕೆರೆಯಲ್ಲಿ ಈಜೊಡಿತೀವಿ. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ಈಜೊಡಿತೀವಿ. ಸ್ವಿಮ್ ಮಾಡಕ್ ಬರ್ತೀವಿ ನಾವು 3 ಜನ. ನೆಕ್ಸ್ಟ್ ವಿಡಿಯೋ ನೋಡ್ಬೇಕು ಅಂದ್ರೆ ಫಸ್ಟ್ ಈ ವಿಡಿಯೋ ನೋಡಿ. ಲೈಕ್ ಕಮೆಂಟ್ ಜಾಸ್ತಿ ಬರ್ಬೇಕು ಈ ವಿಡಿಯೋಗೆ. ಆಗ ಮಾತ್ರ ನೆಕ್ಸ್ಟ್ ಈ ಕೆರೆಯಲ್ಲಿ ಈಜಾಡೋ ವಿಡಿಯೋ ನೋಡ್ಬೋದು ನೀವು. ಈ ರೀತಿ ಹಾಕೋದು. ಟೇಸ್ಟ್ ಎಣ್ಣೆ ಸ್ವಲ್ಪ ಜಾಸ್ತಿ ಆಯ್ತು, ಅದು ಪರವಾಗಿಲ್ಲ. ಇವಳಿಗೆ ಸಟ್ ದೋಸೆ ಹಾಕೊಟ್ಟಿದ್ದೀನಿ, ಇವಳಿಗೆ ರೋಸ್ಟ್. ಎಣ್ಣೆ ತುಂಬಿದ ರೋಸ್ಟ್. ನೋಡ್ರಿ ವೆದರ್ ಯಾವ ಥರ ಇದೆ. ಮಳೆ ಬರ್ತಾ ಇದೆ ಸಿಕ್ಕಾಬಟ್ಟೆ. ಅಕ್ಕ ಸ್ಕೂಟಿ ಓಡಿಸ್ತೀನಂದ. ಇವಾಗ ಮುಂದ್ಗಡೆ ಎಲ್ಲಾದರೂ ಹೋಗಿ ಅವಳ ಕೈಲಿ ಸ್ಕೂಟಿ ಕೊಡೋಣ. ಇನ್ನು ಓಡ್ಸೋಕೆ ಗೊತ್ತಿಲ್ಲ. ಸೈಕಲನ್ನೇ ಒಂದ್ಸಲ ಓಡಿಸ್ಬಿಟ್ಟು ಯಾವುದೋ ಹಳ್ಳಕ್ಕೆ ತಗೊಂಡ್ಬಿಟ್ಬಿಟ್ಟಿಲ್ಲ. ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡು. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಫಸ್ಟು ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಇದು ಎಕ್ಸ್ಲೇಟ್ರು ಇದೆ ನೋಡಿ. ಇಲ್ಲಿ ಇಷ್ಟು ಮಾತ್ರ ಕೊಡು ನೋಡಿ. ಇಷ್ಟೇ ಕೊಡು. ಇನ್ನು ಗಾಬ್ರಿಲಿ ಹಿಂಗನ್ಗಿನ್ಬಿಟ್ಟೆ ಮೇಲೆ ಸೈಕಲ್ ಓಡಿಸಿದ್ಬಿಟ್ರೆ ಇದೇ ಫಸ್ಟ್ ಸ್ಕೂಟಿ ಓಡಿಸ್ತಾ ಇರೋದು. ಗಾಡಿ ರೋಡ್ಲೇ ಹೋಗ್ಲಿ. ರೋಡ್ ಎಕ್ಕಡೆಗಿದ್ದು ಆ ಕಡೆಗೆ ಬ್ರೇಕ್. ರೋ ರೋ ಆ ಟ್ರನ್ಗೊಳ್ಳಿ ಹ್ಯಾಂಡಲ್ನ ತಿರುಗ್ಸೋದಲ್ಲ, ಸುಮ್ಮನೆ ಬಾಡಿ ಮೂಮೆಂಟ್ಲೇ ತಿರುಗುತ್ತದು.
ಟರ್ನ್ ಮಾಡಿ ನಿಧಾನಕ್ಕೆ. ಅಷ್ಟೇ.